SVJ ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಹತ್ರ ಒನ್ ಆಫ್ ದ ರೇರೆಸ್ಟ್ ಆ್ಯಂಡ್ ದ ಸ್ಪೆಷಲ್ ಬೈಕ್ಸ್ ಇದೆ, ಕವಾಸಾಕಿ ZX 4R. ಏನಂತ ಹೇಳಿದ್ರೆ ಸುಮಾರು ಜನಕ್ಕೆ ಈ ಮಾಡ್ರನ್ ಎರಾ ZX 4R ಗೊತ್ತಿರುತ್ತೆ, ಬಟ್ ಈ ಗಾಡಿಗೆ ಒಂದು ಕ್ರೇಜಿ ಹಿಸ್ಟ್ರಿ ಇದೆ ಗುರು. ಏನು ಬ್ಯೂಟಿಫುಲ್ ಆಗಿದೆ ಗಾಡಿ ಅಂದರೆ, ಹಾಗೇನೆ ಅದ್ರ ಹಿಸ್ಟ್ರಿ ಕೂಡ ಸಖತ್ತಾಗಿದೆ. ಸೊ ಇದು ಫಸ್ಟ್ ಬಂದಿದ್ದು 2023, ಇವಾಗ ನೋಡ್ತಿದ್ದೀರಲ್ಲ, ನೋ, ಇದು ಫಸ್ಟ್ ಬಂದಿದ್ದು 1988 ಅವಾಗ ZX 4 ಅಂತ ಹೇಳಿ 400cc ಇನ್ಲೈನ್ 4 ಸಿಲಿಂಡರ್ ಇಂಜಿನ್ನ ಬಿಟ್ಟರು ಕವಾಸಾಕಿಯಿಂದ. ಅವಾಗ CBR 400R ಈ ಥರ ಕೆಟಗರಿಯಲ್ಲಿ ಇದು ಕಾಂಪೀಟ್ ಮಾಡೋದು, 59 PS ಪವರ್ ಪ್ರೊಡ್ಯೂಸ್ ಮಾಡ್ತಾ ಇತ್ತು ಫಸ್ಟ್ ಬಂದಂತ ಮಾಡೋದು. ಅದಾದಮೇಲೆ 1989 to 2003 ZX R 400 ಅಂತ ಹೇಳಿ ಬಿಟ್ಟರು, ಸ್ಟಾಪ್ ಮಾಡಿದರು. ಅದಾದಮೇಲೆ ಇವಾಗ ಮಾಡ್ರನ್ ಎರಾ ನಮ್ಮ ಹತ್ರ ಇರೋವಂಥ ಕರೆಂಟ್ ಜೆನ್ 2023 ಮಾಡೆಲ್ ZX 4R ಬಿಟ್ಟಿರೋದು. ಸೊ ಇದರಲ್ಲಿ ನಿಮಗೆ 2 ಮಾಡೆಲ್ ಬರುತ್ತೆ. ನಾವು ನೋಡ್ತಾ ಇದ್ದೀವಿ ನೋಡಿ, ಇದು ZX 4R, ಹಾಗೇನೆ 4RR ಅಂತ ಬರೋದು. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಮೇಲೆ ನೋಡೋಣ. ಬಟ್ ಈ ಗಾಡಿ ತೊಗೊಳ್ಳೋರು ಮ್ಯಾಡ್ನೆಸ್ ಇರೋರು ಮಾತ್ರ ತೊಗೊಳ್ಳೋದು, ಬಿಕಾಸ್ ನೀವು ಈ ಕೆಟಗರಿಗೆ ಹೋದ ತಕ್ಷಣ ನೋಡಿ ಎಷ್ಟಿದೆ ಈ ಕೆಟಗರಿಯಲ್ಲಿ. ನಿಮಗೆ ಡೇಟೋನಾ 660, ಕವಾಸಾಕಿ ಹೋದರೆ ನಿಂಜಾ 650 ಇದೆ, CBR 650R, ಸ್ವಲ್ಪ ಅಮೌಂಟ್ ಜಾಸ್ತಿ ಹಾಕಿದ್ರೆ ನೀವು ZX 6R ಕೂಡ ಹೋಗ್ಬೋದು ಗುರು. ಸೊ ಇಷ್ಟೆಲ್ಲ ಕಾಂಪಿಟೇಷನ್ಸ್ ಇದ್ರು, ಇದು ಆ್ಯಕ್ಚುಲಿ ಒಂಥರ ಸ್ಪೆಷಲ್. ಯಾಕಂತ ಹೇಳಿದ್ರೆ ನೀವೇನಾದರೂ ಇವಾಗ ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಹಾಕಿ ಗಾಡಿ ತೊಗೊಳ್ತೀನಿ ಅಂತಂದ್ರೋ ನಿಮಗೆ ಈ ಗಾಡಿ ಸಿಗೋದಿಲ್ಲ, ಬಿಕಾಸ್ ದೇ ಹ್ಯಾವ್ ಡಿಸ್ಕಂಟಿನ್ಯೂಡ್ ಇಟ್. ಅವ್ರು ಎಕ್ಸ್ಪೆಕ್ಟ್ ಮಾಡಿದಂಥ ಸೇಲ್ಸ್ ಫಿಗರ್ಸು ಇಲ್ಲಿ ರೀಚ್ ಆಗಲಿಲ್ಲ, ಹಾಗಾಗಿ ಇದು ಡಿಸ್ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ಬಟ್ ದಿಸ್ ಈಸ್ ಒನ್ ಸ್ಪೆಷಲ್ ಬೈಕ್. ಇವತ್ತು ಈ ಗಾಡಿ ಬಗ್ಗೆ ನಾವು ಕಂಪ್ಲೀಟಾಗಿ ಡೀಟೇಲ್ಸ್ ನೋಡೋಣ. ಸೊ ಫಸ್ಟು ನೀವು ನೋಡಿದ್ರೆ ಇದರಲ್ಲಿ ಕಂಪ್ಲೀಟ್ LED ಹೆಡ್ಲೈಟ್ ಸೆಟಪ್ ಬರುತ್ತೆ. ಸೊ ಬೇಬಿ ನಿಂಜಾ ನಿಮಗೆ ಯಾವ ಥರ ZX 10R ಬರುತ್ತೆ, ಸೇಮ್ ಅಣ್ಣ ತಮ್ಮಂದರು ಸಿಬ್ಲಿಂಗ್ಸು, ನೋಡೋದಕ್ಕೆ ಬೀಫಿಯಾಗಿ ಮಸ್ಕ್ಯುಲರಾಗಿ ಕಾಣುತ್ತೆ. ಹಾಗೆಯೇ ರ್ಯಾಮ್ ಏರ್ ಇದೆ ಇದರಲ್ಲಿ. ಸೊ ನಿಮಗೆ ಇವಾಗ ಸ್ಟಾಕಲ್ಲಿ ನೀವು ಗಾಡಿ ತೊಗೊಳ್ವಾಗೇ ಈ ರ್ಯಾಮ್ ಏರ್ ಕೂಡ ನಿಮಗೆ ಬರುತ್ತೆ. ಇದು ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ, ಹಾಗೆಯೇ ಡ್ಯುಯಲ್ ಡಿಸ್ಕ್ ಬರುತ್ತೆ. ಫ್ರಂಟ್ ನಿಮಗೆ 290 mm ಡ್ಯುಯಲ್ ಡಿಸ್ಕ್ ಬರುತ್ತೆ, ಈ ಕಡೆನೂ ಇದೆ ಈ ಕಡೆನೂ ಇದೆ. ಹಾಗೆ ಹಿಂದೆದು ಡಿಸ್ಕ್ ನೋಡಿದ್ರೆ ನಿಮಗೆ 220 mm. ಸೊ ಇದು ಟೈರ್ಸು ಬಂದು ಡನ್ಲಾಪ್ ಸ್ಪೋರ್ಟೆಕ್ಸ್ ಟೈರ್ಸು, ಇದು ಸ್ಟಾಕ್ ಟೈರ್ಸು. ಫ್ರಂಟು ಬಂದು 120 ಸೆಕ್ಷನ್, ಹಿಂದೆದು 160 ಸೆಕ್ಷನ್ ಟೈರ್ಸ್ ಬರುತ್ತೆ. ಇವನ್ ಹಿಂದೆ ನಿಮಗೆ ಸ್ವಲ್ಪ ಟೈರ್ ಸೈಜ್ ಕೂಡ ಜಾಸ್ತಿ ಆಗುತ್ತೆ. ಮೇಯ್ನು ನಿಮ್ಗೆ ಇದರಲ್ಲಿ ಸಸ್ಪೆನ್ಷನ್ ಇದೆಯಲ್ಲ, ಇದರಲ್ಲೇ 4R ಮತ್ತು 4RRಗೆ ಡಿಫ್ರೆನ್ಸ್ ಆಗೋದು. 4Rಲ್ಲಿ ನಿಮಗೆ ಶೋವಾ ಸಪ್ರೇಟ್ ಫಂಕ್ಷನ್ ಫೋಕ್ಸ್ ಬರುತ್ತೆ. ಸೊ ಇದು ನಿಮಗೆ ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೊಬೋದು. ಅದೇ ನೀವು 4RRಗೆ ಹೋದರೆ ನಿಮಗೆ ರಿಬೌಂಡು ಕಂಪ್ರೆಷನು ಇದನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಆ ದುಡ್ಡು ಎಕ್ಸ್ಟ್ರಾ ಏನು ಪೇ ಮಾಡ್ತೀರಾ ಅದು ಡಿಫ್ರೆನ್ಸ್ ಆಗುತ್ತೆ, ಒನ್ ಆಫ್ ದ ಥಿಂಗ್ಸ್. ಸೊ ಈ ಆ್ಯಂಗಲಲ್ಲಿ ನೋಡುವಾಗ ನಿಮಗೆ ಚೆನ್ನಾಗಿದೆ ಗಾಡಿ. ನೋಡಿ, ಇಂಡಿಕೇಟರು ನಿಮಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಇದು ನಿಮಗೆ ಇಂಟಿಗ್ರೇಟೆಡ್ ವಿಂಗ್ಲೆಟ್ ಸ್ಟೈಲಲ್ಲಿ ಫೇರಿಂಗ್ ಬಂದಿದೆ, ನೋಡುವಾಗ ಸಕ್ಕತ್ತಾಗಿದೆ. ಸೊ ನೀವು 4Rಗೆ ಹೋದಾಗ ಇನ್ನೊಂದು ಮೇಜರ್ ಥಿಂಗ್ ಅಂತ ಹೇಳಿದ್ರೆ ನಿಮಗೆ ಈ ಬ್ಲ್ಯಾಕ್ ಕಲರಲ್ಲಿ ಒಳ್ಳೆ ನಿಂಜಾ ಸ್ಟೆಲ್ತ್ ಸ್ಟೈಲಲ್ಲಿ ಈ ಗಾಡಿ ಕಲರ್ ಇದೊಂದೇ ಬರೋದು. ನೀವು 4RRಗೆ ಹೋದರೆ ಆವಾಗ ನಿಮಗೆ ರೇಸಿಂಗ್ ಕಲರ್ ಬರುತ್ತೆ, ಅದು ಲೈಮ್ ಗ್ರೀನ್ ಇದೆಯಲ್ಲ ಆ ಕಲರ್ ಆಪ್ಷನ್ಸು ನಿಮಗೆ ಸಿಗುತ್ತೆ. ಸೊ ವಾಟ್ ಮೇಕ್ಸ್ ದಿಸ್ ಸ್ಪೆಷಲ್? ಎಲ್ಲರೂ ಸ್ಪೆಷಲ್ ಅಂತೀವಿ, ಬಟ್ ಏನಪ್ಪ ಸ್ಪೆಷಲು? ಕಂಪ್ಲೀಟ್ಲಿ ಇದ್ರದ್ದು ಇಂಜಿನೇ ಮೇಯ್ನು. ಸೊ ಇದು ನಿಮಗೆ ಆಲ್ ದ ವೇ 16,000 RPM ತನಕ ರೆಡ್ ಲೈನ್ ಮಾಡುತ್ತೆ ಗುರು ಇದು ಗಾಡಿ. ಅಂದರೆ ನಿಮಗೆ ಹಾಗೇ ಹಾಡು ಹೇಳ್ತಾ ಇರುತ್ತೆ 16,000 RPMಲ್ಲಿ. ಇದ್ರದ್ದು ಇಂಜಿನು ಕಾನ್ಫಿಗರೇಷನು ಕಂಪ್ಲೀಟ್ಲಿ ಬೇರೆ ಥರ. ನಿಮಗೆ ಟಿಪಿಕಲಿ ಈ ಕೆಟಗರಿಯಲ್ಲಿ ಸಿಂಗಲ್ ಸಿಲಿಂಡರು, ಟ್ವಿನ್ ಸಿಲಿಂಡರು, ಬಟ್ ಇದು ಇನ್ಲೈನ್ 4 ಸಿಲಿಂಡರ್ ಗಾಡಿ. 39 Nm ಟಾರ್ಕು ನಿಮಗೆ 13,000 RPMಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ 14,500 RPMಲ್ಲಿ ನಿಮಗೆ ಇದು 77 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ನೀವು RRಗೆ ಹೋದರೆ ಅಲ್ಲಿ ಇನ್ನೊಂಚೂರು ಪವರ್ ಜಾಸ್ತಿ ಬರುತ್ತೆ, ಅರೌಂಡ್ 80 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಒನ್ ಆಫ್ ದ ಅದರ್ ಡಿಫ್ರೆನ್ಸ್. ಸೊ ಇಮ್ಯಾಜಿನ್ ಮಾಡಿ, ನಿಮಗೆ ಲೋವರ್ ರೇಂಜ್ ಆಫ್ ದ ಇಂಜಿನ್ RPM ಬ್ಯಾಂಡಲ್ಲಿ ಪವರ್ ಜಾಸ್ತಿ ಏನೂ ಸಿಕ್ಕೋದಿಲ್ಲ. ನಿಮಗೆ 10,000 ಬಿಲೋ ಇಂಜಿನ್ ಕ್ಯಾರೆಕ್ಟರೇ ಬೇರೆ ಥರ ಇರುತ್ತೆ, 10,000 ಅಬೌವ್ ಇಂಜಿನ್ ಕ್ಯಾರೆಕ್ಟರೇ ಬೇರೆ ಥರ ಇರುತ್ತೆ. ಅದಕ್ಕೆ ಇದು ಇನ್ನೊಂದು ರೀಸನ್ಗೆ ಸ್ಪೆಷಲ್ ಅಂತ ಅನ್ಬೋದು. ಹಿಂದೆಯಿಂದನೂ ಅಷ್ಟೇ ನಿಮಗೆ ಸಖತ್ತು ಬೀಫಿಯಾಗಿ ಕಾಣುತ್ತೆ, ಅಂದರೆ ದೊಡ್ಡದಾಗಿ ಕಾಣುತ್ತೆ. ನಿಮ್ಗೆ ಯಾವುದೋ ಚೋಟಾ ಮೋಟಾ ಗಾಡಿ ಅಂತ ಅನ್ಸಲ್ಲ, ಸಖತ್ ಚೆನ್ನಾಗಿದೆ. ಎಕ್ಸಾಸ್ಟ್ ಅಂತೂ ನಿಮಗೆ ಸ್ಟಾಕು
ಹೆವಿ ಆಗಿದೆ, ಸೈಜ್ ಮಾತ್ರ ಹೆವಿ ಆಗಿದೆ. ಎಕ್ಸಾಸ್ಟ್ ನೋಟ್ ಸದ್ಯದಲ್ಲೇ ಕೇಳೋಣ. ZX10R ಯಾವ ಥರ ಬರುತ್ತೆ ನಿಮಗೆ ಟೈಲ್ ಲೈಟು, ಅದೇ ಥರನೇ ಇದರಲ್ಲೂ ಸೇಮ್ ಡಿಟೋ ಅಂತ ಅನ್ಬೋದು. ಸೊ ಇನ್ನೇ ನಿಮಗೆ ಸೀಟ್ ಕಾಲ್ ಬೇಕಂತ ಹೇಳಿದ್ರೆ ಸೀಟ್ ಕಾಲ್ ಯೂಸ್ ಮಾಡ್ಬೋದು. ಪಿಲಿಯನ್ ಸೀಟ್ ಕೂಡ ಇದೆ, ಅಕಸ್ಮಾತ್ ನೀವೇನಾರೋ ಇಬ್ಬರು ಓಡಾಡ್ತೀರ ಅಂತ ಹೇಳಿದ್ರೆ ಸೀಟ್ ಅಂತೂ ಕೊಟ್ಟಿದ್ದಾರೆ, ದಟ್ ಇಸ್ ಗುಡ್ ಥಿಂಗ್. ಸೊ ಗಾಡಿ ಒಂದ್ಸಲ ಕೂತ್ಬಿಟ್ಟು ನೋಡೋಣ. ನಿಮಗೆ ವೆಯ್ಟು ಓಕೆ ಡಿಸೆಂಟ್ ಆಗಿದೆ, 189 kg ಇದು ಕರ್ವ್ ವೆಯ್ಟು. ಕೂತ ತಕ್ಷಣ ನಿಮಗೇನು ತುಂಬ ಹೆವಿ ಅಂತ ಅನ್ಸಲ್ಲ, ಬಟ್ ಹಂಗನ್ಬಿಟ್ಟು ತುಂಬ ಲೈಟ್ ಅಂತಲೂ ಅನ್ಸಲ್ಲ, ಡೀಸೆಂಟ್ ಆಗಿದೆ. ಸೊ ಇದು ಮೇಯ್ನು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು 135 mm, ಸೊ ಜಾಸ್ತಿ ಗ್ರೌಂಡ್ ಕ್ಲಿಯರೆನ್ಸ್ ಸಿಕ್ಕೋದಿಲ್ಲ. ಸೊ ಹಂಪ್ಸು ಅಥವಾ ಹಳ್ಳಗಳಲ್ಲೆಲ್ಲ ಹೋಗ್ಬೇಕಿದ್ರೆ ನೀವು ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಇದ್ರದ್ದು ಫ್ಯೂಯಲ್ ಟ್ಯಾಂಕ್ ಬಂದು 15 ಲೀಟರ್ಸ್ ನಿಮಗೆ ಇದ್ರದ್ದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು. ಸೊ ಐ ಥಿಂಕ್ ದಟ್ ಈಸ್ ಆಲ್ಸೋ ಡೀಸೆಂಟ್. ನಿಮಗೆ ಒಂದು ಮೈಲೇಜ್ ಅರೌಂಡ್ 20 ಕೊಟ್ಟರೆ ಆ್ಯಾವ್ರೇಜು ನೀವು ಅರೌಂಡ್ 250-300 ಕಿಲೋಮೀಟರ್ಸ್ ಒಂದು ಫುಲ್ ಟ್ಯಾಂಕಲ್ಲಿ ಓಡಿಸ್ಬೋದು, ಪರವಾಗಿಲ್ಲ. ಇನ್ನು ಇದ್ರದ್ದು ಸೀಟ್ ಹೈಟು ಬಂದು 800 mm, ಆರಾಮಾಗಿ ಕಾಲಿಟ್ಟಿಕ್ಸುತ್ತೆ. ಟಿಪ್ಟೋ ಮಾಡಬೇಕು, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವು ಒಂದು ಸ್ವಲ್ಪ ಹೈಟ್ ಕಮ್ಮಿ ಇದ್ದೀರಾ ಅಂತ ಹೇಳಿದ್ರು ನೀವು ಆರಾಮಾಗಿ ಆ್ಯಕ್ಚುಲಿ ಗಾಡಿದು ಕಾಲಿಟ್ಟಿಕ್ಸುತ್ತೆ, ಏನೂ ವರೀಸಿಲ್ಲ, ಟೆನ್ಷನ್ ಫ್ರೀ. ಆಮೇಲೆ ಇನ್ನೊಂದಷ್ಟು ಸ್ಮಾಲ್ ಥಿಂಗ್ಸ್ ಅಂತಂದರೆ ನಿಮಗೆ ಅಡ್ಜಸ್ಟಬಲ್ ಲಿವರ್ಸ್ ಬರುತ್ತೆ, ಮಿರರ್ಸ್ನ ಫೋಲ್ಡ್ ಮಾಡ್ಕೋಬೋದು ನೀವು. ಇನ್ನೊಂದು ಡಿಫ್ರೆನ್ಸು ಇದಕ್ಕೆ ಮತ್ತು ZX4RRಗೆ ಏನಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಬರೋದಿಲ್ಲ. ZX4RRಲ್ಲಿ ಕ್ವಿಕ್ ಶಿಫ್ಟರ್ ಕೂಡ ಕೊಡ್ತಾರೆ ಗಾಡಿಯಲ್ಲಿ ನಿಮಗೆ. ಸೊ ಎಕ್ಸ್ಟ್ರಾ ಏನು ಪೇ ಮಾಡ್ತೀರಾ ಅರೌಂಡ್ 80,000, ಅದರಲ್ಲಿ ನಿಮಗೆ ಈ ಸ್ಮಾಲ್ ಥಿಂಗ್ಸ್ ಎಲ್ಲ ಡಿಫ್ರೆನ್ಸ್ ಆಗುತ್ತೆ. ಸೊ ಎಲೆಕ್ಟ್ರಾನಿಕ್ಸ್ ನೋಡ್ತೀರಾ ಅಂತ ಹೇಳಿದ್ರೆ 4 ರೈಡಿಂಗ್ ಮೋಡ್ಸ್ ಬರುತ್ತೆ, ರೋಡು, ಸ್ಪೋರ್ಟ್ಸು, ರೈನು, ಹಾಗೆಯೇ ಒಂದು ರೈಡರ್ ಅಂತ. ಸೊ ಇದು ಕಸ್ಟಮೈಸ್ ಮಾಡ್ಕೊಬೋದು. ಹಾಗೆಯೇ ನಿಮಗೆ ಕಾವಸಾಕಿದು ಆ್ಯಪ್ ಯೂಸ್ ಮಾಡಿಕೊಂಡು TBT, ಟರ್ಮೇಟರ್ ನ್ಯಾವಿಗೇಷನ್ ಇವೆಲ್ಲ ಯೂಸ್ ಮಾಡ್ಕೊಬೋದು. ಬ್ಲೂಟೂತು 4.3 inch TFT ಡ್ಯಾಶ್ ಬರುತ್ತೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಡ್ತಾರೆ. ಸೊ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಏನು ಬೇಕೋ ಅವೆಲ್ಲದೂ ಇದರಲ್ಲಿ ನಿಮಗೆ ಕೊಡ್ತಾರೆ. ಡೀಸೆಂಟ್ ಆಗಿದೆ ಗಾಡಿ. ಇವಾಗ ಫಸ್ಟ್ ಒಂದ್ಸಲ ನಾವು ಗಾಡಿದು ಎಕ್ಸಾಸ್ಟ್ ನೋಟ್ ಕೇಳೋಣ, ಬಿಕಾಸ್ ದಿಸ್ ಬೈಕ್ ಈಸ್ ಆಲ್ ಅಬೌಟ್ ದಟ್ ಸಿಂಗಿಂಗ್. ಸ್ಮೂತ್. ಗುರು, ಆ ಇಂಜಿನ್ ಗ್ರೌಲು ಟ್ರಸ್ಟ್ ಮೀ, ನಿಜ ಹೇಳ್ತಾ ಇದ್ದೀನಿ, ಯಾವುದಕ್ಕೂ ಕಮ್ಮಿ ಇಲ್ಲ. ನಿಮಗೆ 400 ಅಂತ ಅನ್ಸೋದೇ ಇಲ್ಲ ಗುರು, ಅಷ್ಟು ಸಕ್ಕತ್ತಾಗಿದೆ ಆ ಇಂಜಿನ್ ಗ್ರೌಲು. ಸ್ಪೆಷಲಿ ನೀವು ರೆವ್ ಮಾಡಬೇಕಿದ್ರೆ ವಾವ್, ಏನು ಕ್ರಿಸ್ಪ್ ಆಗಿದೆ ಗೊತ್ತಾ ಸೌಂಡು. ಸಾಕ ಸ್ವೀಟ್ ಸೌಂಡಿಂಗ್ ಬೈಕ್ ಅಂತ ಅನ್ಬೋದು. ರಿಯಲಾಗಿ ಕೇಳಬೇಕು ನೀವು ಆ ರೆವ್ ಮಾಡಿದಾಗ. ಸೊ ಲೆಟ್ಸ್ ಟೇಕ್ ದಿಸ್ ಬೀಸ್ಟ್ ಫಾರ್ ಅ ಸ್ಪಿನ್. ಆ ಫೀಲು ಯಾವ ಥರ ಇರುತ್ತೆ ನೋಡೋಣ, ಬನ್ನಿ. ಫೈನಲಿ ದ ಬೀಸ್ಟ್ ಈಸ್ ಆನ್ ದ ಹೈವೇ, ಟೈಮ್ ಟು ಅನ್ಲೀಶ್. ಸಿಕ್ಸಿ ಗುರು, ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರು ಆ ಅವತಾರಲ್ಲಿ ಏನ್ ಸಕರ ಕಾಣುತ್ತೆ ಅಂತ ಅಂದ್ಬಿಟ್ಟು. ಓಕೆ ಬಾಯ್ಸ್, ಲೆಟ್ಸ್ ಗೋ. ಗಾಡಿ ಅಂತ ಅನ್ಬೋದು. ಆ ಇನ್ಲೈನ್ದು ಫೀಲು ನೆಕ್ಸ್ಟ್ ಲೆವೆಲ್ ಇದೆ. ಹಾಗೆ ಬಾಯ್ಸ್ ಎಲ್ಲ ಮಾರ್ನಿಂಗ್ ಬೆಲ್ಟ್ ಮಾಡ್ತಾ ಇದ್ದಾರೆ. ಕ್ರೇಜಿ ಟು ಸಿ ದ ರೈಡರ್ಸ್. ಸ್ನೇಹಿತರೆ, ಈ ಗಾಡಿ ಸೈಕ್ ಮಿಷಿನು. ಸೊ ಇದು ನಿಮಗೆ 16,000ಗೆ ರೆಡ್ ಲೈನ್ ಆಗೋದು ಗುರು. ಇಮ್ಯಾಜಿನ್ ಮಾಡಿ, 16,000 RPM. ಲ್ಯಾಂಬೋ ಬೇಬಿ. ಏನು ಗೊತ್ತಾ, ಹಿಂಗೆ ಬಂದಾಗ ಈ ಥರ ನೋಡ್ಬಿಡ್ತೀವ, ವಿಡಿಯೋ ಮಾಡೋದ್ರ ಕಡೆ ತಲೆ ಇದೇ ಹೊರಟೋಗ್ಬಿಡುತ್ತೆ. 2 ಗ್ರೀನ್ ಡೆವಿಲ್ಸು ಹೆಂಗಿದೆ ನೋಡು ಗುರು. SVJ ಸೈಕು. ಟ್ಯಾನಿಗೆಲ್ಲ ಇರಬೇಕಿತ್ತು ಗುರು, ಛೇ ಪರವಾಗಿಲ್ಲ. ವಾವ್, ಏನು ಸೆಕ್ಸಿ ಗುರು ಇದು. ಫಸ್ಟು ನಿಮಗೆ ರೈಡಿಂಗ್ ಪೋಸ್ಚರು ತುಂಬಾ ರಿಲ್ಯಾಕ್ಸ್ಡ್ ಆಗಿದೆ. ಆ್ಯಕ್ಚುಲಿ 6Rಲ್ಲೇ ನಿಮ್ಗೆ ಇನ್ನೂ ಕಮಿಟೆಡ್ ಆಗಿ ಕೂತ್ಕೋತೀರಾ, ಇದರಲ್ಲಿ ಆ ಥರ ಎಲ್ಲ ರಿಲ್ಯಾಕ್ಸ್ ಎರ್ಗೊನಾಮಿಕ್ಸ್ ಇದೆ. ತುಂಬ ನೀವು ಟಕಿನ್ ಆಗಬೇಕಂತನೂ ಇಲ್ಲ, ಕೂತಾಗ ಆಲ್ಮೋಸ್ಟ್ ನಿಮಗೆ ಅಪ್ರೈಟ್ ಇದೆ. ಕ್ಲಿಪ್ ಆನ್ಸ್ ಇದ್ರೂ ಇಟ್ ಈಸ್ ವೆರಿ ಕಂಫರ್ಟಬಲ್ ಆ್ಯಕ್ಚುಲಿ. ಈವನ್ ಫುಟ್ ಪೊಸಿಷನ್ನೇ ಇರ್ಬೋದು, ಎಲ್ಲದೂ ನಿಮಗೆ ಸ್ಪೋರ್ಟ್ಸ್ ಟೂರಿಂಗ್ ಥರ ಅನಿಸುತ್ತೆ, ನಾಟ್ ಲೈಕ್ ಎ ಪ್ರಾಪರ್ ಸ್ಪೋರ್ಟ್ಸ್ ಟ್ರ್ಯಾಕ್ ಬೈಕ್.
ಸೊ ಆಲಿಗೆ ಕಂಫರ್ಟು ಹೀಗೆ ಪೀಸ್ಫುಲ್ ಆಗಿದೆ. ಸೊ 4 ರೈಡಿಂಗ್ ಮೋಡ್ಸ್ ಬರುತ್ತೆ, ರೈನು, ರೈಡು, ಸ್ಪೋರ್ಟ್ಸು, ಹಾಗೆಯೇ ರೈಡರ್ ಅಂತ. ರೈಡರಲ್ಲಿ ನೀವು ಕಸ್ಟಮೈಸ್ ಮಾಡ್ಕೊಬೋದು. ಇನ್ ಕೇಸ್ ನಿಮ್ಗೆ ಏನಾರು ಟ್ರ್ಯಾಕ್ಷನು ಅವೆಲ್ಲ ಏನಾರು ಚೇಂಜಸ್ ಬೇಕು ಅಂತ ಹೇಳಿದ್ರೆ ಟ್ರ್ಯಾಕಿಗೆ ಯಾವ ಥರ ಬೇಕು ಟ್ರ್ಯಾಕ್ ರೈಡಿಂಗಿಗೆ ಆ ಥರ ಚೇಂಜ್ ಮಾಡ್ಕೊಬೋದು. ಸೊ ಕರೆಂಟ್ಲಿ ಸ್ಪೋರ್ಟ್ಸ್ ಮೋಡಲ್ ಇಟ್ಟಿದ್ದೀವಿ ನಾವು. ಸೊ ಇದರಲ್ಲಿ ನಿಮಗೆ ಜಸ್ಟ್ ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೊಬೋದು. ಶೋವಾ SFF ಅಂದರೆ ಸಪ್ರೇಟ್ ಫಂಕ್ಷನ್, ಫಾರ್ BP ಅಂದರೆ ಬಿಗ್ ಪಿಸ್ಟನ್ ಅಂತ. 4R ಹೋಯ್ತು ಅಂತಂದರೆ ಕಂಪ್ರೆಷನ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಡ್ತಾರೆ ಶೋವಾ ಇಂದ. ಇದು ಆನ್ ರೋಡ್ ಬಂದು 12.5 lakhs ಆಗುತ್ತೆ. ಅದು ಹೋಯ್ತು ಅಂದರೆ 13.5 ತನಕ ಆಗುತ್ತೆ. ಸೊ ಇಟ್ಸ್ ಎ ಕಾಸ್ಟ್ಲಿ ಬೈಕ್. ನಿಮ್ಗೆ ಈ ಕೆಳಗರೆಯಲ್ಲಿ ಎಷ್ಟೊಂದು ಬೈಕ್ಸ್ ಬರುತ್ತೆ, ಆದರೂ ಇದಕ್ಕೆ ಜನ ಏನಕ್ಕೆ ಹೋಗ್ತಾರಂದರೆ ಇದ್ರದ್ದು ಕ್ಯಾರೆಕ್ಟರು ನೋಡು. 10,000 ಮೇಲೆ ಇದು ನಿಮ್ಗೆ ಆ್ಯಕ್ಚುಲಿ ಇಟ್ ಕಮ್ಸ್ ಲೈಕ್ 16 ಹತ್ರ ಕ್ರೇಜಿ. ಬ್ರೇಕಿಂಗ್ ನೋಡೋಣ. ಬ್ರೇಕಿಂಗ್ ಚೆನ್ನಾಗಿದೆ ಗುರು, ಬೈಕ್ ಚೆನ್ನಾಗಿದೆ. ಬಟ್ ಏನಂದರೆ ABS ಇಂಟರ್ವ್ಯೂನ್ ಆಗೋದು ಗೊತ್ತಾಗತ್ತೆ, ಮತ್ತೆ ಬ್ರೇಕ್ ಮಾಡ್ತೀನಿ. ವಾವ್, ಬ್ರೇಕ್ ಅಷ್ಟು ಹಾರ್ಡಾಗಿ ಮಾಡಿದಾಗ ನಿಮಗೆ ABS ಇಂಟರ್ವ್ಯೂನ್ ಆಗ್ತಾ ಇರೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸ್ಟಾಪಿಂಗ್ ಪವರ್ ಐ ಆಮ್ ಸ್ಯಾಟಿಸ್ಫೈಡ್, ನಾಟ್ ಬ್ಯಾಡ್. ಬೈಟ್ ಚೆನ್ನಾಗಿದೆ, ಇನಿಷಿಯಲ್ ಬೈಟು ಕಿಕ್ಯಾಸ್ ಆಗಿದೆ. ಸೊ ಈ RPM ಬ್ಯಾಂಡಲ್ಲಿ ಗಾಡಿ ಓಡಿಸೋ ಫೀಲೇ ಬೇರೆ. ಸಸ್ಪೆನ್ಷನ್ನು ಸಖತ್ ಚೆನ್ನಾಗಿದೆ, ಕಂಪ್ಲೀಟಾಗಿ ಹಾರ್ಡಾಗಿ ಸೆಟ್ ಆಗಿಲ್ಲ ಟ್ರ್ಯಾಕ್ ರೈಡಿಂಗಿಗೆ, ಬಟ್ ಒಂಥರ ಬ್ಯಾಲೆನ್ಸ್ ಆಗಿದೆ. ಎಸ್ಪೆಷಲಿ ನೀವು ಹೈವೇ ರೈಡಿಂಗಿಗೆ ತೊಗೊಂಡು ಹೋಗ್ತೀರಾ ಅಂದರೆ ಅಲ್ಲಿರೋವಂಥ ಹಳ್ಳ ಕೊಂಡಗಳು, ಬಂಪ್ಸ್ ಎಲ್ಲ ಅಬ್ಸರ್ವ್ ಮಾಡೋದಕ್ಕೆ ಕರೆಕ್ಟಾಗಿದೆ ಅಂತ ಅನ್ಬೋದು. ಬಟ್ ನೀವು RRಗೆ ಹೋಯ್ತು ಅಂತ ಹೇಳಿದ್ರೆ ಈವನ್ ನಿಮಗೆ ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇರೋದ್ರಿಂದ ನಿಮಗೆ ಟ್ರ್ಯಾಕಿಗೆ ಯಾವ ಥರ ಬೇಕು ಕಂಪ್ಲೀಟ್ ಸ್ಟಿಫ್ ಸಸ್ಪೆನ್ಷನ್ ಸೆಟಪ್ ಬೇಕಂದರೆ ಅದು ಸೆಟ್ ಮಾಡ್ಬೋದು. ನೋಡ್ಗುರು, ಈ RPM ಅಲ್ಲಿ ಇದು ನೀವು ಹಿಂಗೆ ಹೇಳಿದ್ರೆ ಖಾಲಿ ಪಲಾವು ಏನೂ ಇಲ್ಲ, ಗಾಡಿ ಏನೂ ಅನ್ಸೋದೇ ಇಲ್ಲ. 10,000 ಕ್ರಾಸ್ ಆಗಬೇಕು ನಿಮಗೆ. 10,000 ಕ್ರಾಸ್ ಆದರೆ ಲೈಕ್ ತುಂಬ ನಾರ್ಮ್ಸು ರಿಸ್ಟ್ರಿಕ್ಷನ್ಸಿಂದ ಇದ್ರದ್ದು ಪವರ್ ಎಲ್ಲ ಇಂಚಾಗಿ ಹಿಡಿದಾರೆ. ಇಲ್ಲಾಂದರೆ ಆ್ಯಕ್ಚುಲಿ ಇದು ಟ್ಯೂನ್ ಮಾಡಿದ್ರೆ ನಿಮ್ಗೆ ಇನ್ನೂ ಪುಷ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಸ್ಟಾಕ್ ಬೈಕ್, ಕಂಪ್ಲೀಟ್ಲಿ ಸ್ಟಾಕ್. ಎಕ್ಸಾಸ್ಟಿಂದ ಹಿಡಿದು ಪ್ರತಿಯೊಂದು ಸ್ಟಾಕ್ ಇದು. ಸೊ ಟ್ಯೂನ್ ಆದರೆ ನಿಮಗೆ ಆಲ್ಮೋಸ್ಟ್ 90+ ಪವರ್ ಇದರಿಂದ ಪಕ್ಕಾ ಕ್ರ್ಯಾಂಕ್ ಮಾಡ್ಬೋದು. ಹಾಗೆಯೇ ನೀವು ಐ ಥಿಂಕ್ ಯು ವಿಲ್ ಬಿ ಏಬಲ್ ಟು ರೀಚ್ ಮಚ್ ಹೈಯರ್ ಸ್ಪೀಡ್ಸ್. ನೀವು ಟ್ಯೂನ್ ಆಗಿರೋ ಗಾಡಿಗಳನ್ನ ನೋಡ್ಬೋದು. ಬಟ್ ಮೇನ್ ಕ್ವಶನು ಯಾರಿಗೆ ಗುರು ಇದು ಗಾಡಿ, ಯಾರಿಗೆ ಅಂತ ಅಂದ್ಬಿಟ್ಟು. ಸೊ ಇಫ್ ಯು ಆರ್ ಸಮ್ ಒನ್ ಹೂ ಇಸ್ ಕ್ರೇಜಿ, ಆ್ಯಕ್ಚುಲಿ ನಿಮಗೆ ಸೂಪರ್ ಬೈಕ್ಸ್ ಎಲ್ಲ ನೋಡಿದ್ರೆ ಯು ಹ್ಯಾವ್ ಟೂ ಮಚ್ ಪವರ್. ನಿಮಗೆ ಯಾವುದೇ ಸೂಪರ್ ಬೈಕ್ಸ್ ನೋಡ್ಬೋದು, ಲೀಟರ್ ಕ್ಲಾಸು 600s ಓಕೆ, ಅಟ್ಲೀಸ್ಟು ಲೀಟರ್ ಕ್ಲಾಸ್ಗೆ ಹೋದರೆ ಯು ಹ್ಯಾವ್ ಟೂ ಮಚ್ ಪವರ್. ನಿಮಗೆ ಒಂದು ಸಲ ವಿಪ್ ಓಪನ್ ಮಾಡಿದ್ರೆ ಥ್ರಾಟಲು ನಿಮ್ಗೆ ಇದೇ ಥರ ಓಡಿಸ್ತೀರ ಅಂತ ಹೇಳಿದ್ರೆ ನಿಮಗೆ ಹೈ ಸ್ಪೀಡ್ಸ್ ಕೊಟ್ಟೋಗ್ಬಿಟ್ಟಿರುತ್ತೆ. ಸೊ ಆ್ಯಕ್ಚುಲಿ ನಿಮಗೆ ಕಂಪ್ಲೀಟಾಗಿ ಆ ಪವರ್ ಬ್ಯಾಂಡ್ನ ಎಂಜಾಯ್ ಮಾಡಬೇಕಂತಂದರೆ ಸ್ಟ್ರೆಚ್ ಇರಬೇಕು, ಇಲ್ಲ ಅಂದರೆ ಅಷ್ಟು ಆಗೋದಿಲ್ಲ. ಈಚ್ RPM ಬ್ಯಾಂಡಲ್ಲಿ ನಿಮಗೆ ಆ ಪವರ್ ಫೀಲ್ ಮಾಡ್ಬೋದು. ಸೊ ಒಂಥರ ಡಿಫ್ರೆಂಟ್ ಬೈಕು ಗುರು ಇದು. ಸೊ ನೀವು ಏನಾದರೂ ಕಮ್ಯೂಟ್ ಮಾಡ್ತೀರಾ, ಟೂರಿಂಗ್ ಹೋಗ್ತೀರಾ, ಎಟ್ ದ ಸೇಮ್ ಟೈಮ್ ಯು ವಾಂಟ್ ಸಮಥಿಂಗ್ ಲೈಕ್ ಅ ಸೂಪರ್ ಬೈಕ್ ಫೀಲ್, ಆ ಒಂದು ಸೌಂಡು ಇನ್ಲೈನ್ದು ಈ ಥರ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ದಿಸ್ ಒನ್ ಇಸ್ ಫಾರ್ ದೆಮ್. ಸಖತ್ತಾಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಡಿಸ್ಕಂಟಿನ್ಯೂ ಮಾಡಿದ್ರು. ಸುಮಾರು ಜನಕ್ಕೆ ಏನಾಗುತ್ತೆ, ಇದಕ್ಕೆ ಹಾಕೋ ದುಡ್ಡಲ್ಲಿ Street Triple R, Z900 ಅವೆಲ್ಲ ಬರುತ್ತೆ. ಯಾರಿಗೂ 400cc ಹೋಗ್ತಾರೆ ಅಂತ ಹೇಳ್ಬಿಟ್ಟು ತೊಗೊಳೋದಿಲ್ಲ. ಬಿಕಾಸ್ ಇದೇನಾದರೂ 6-7 lakhsಗೆಲ್ಲ ಬಂದ್ಬಿಟ್ಟಿದ್ರೆ ಹಬ್ಬ ಮಾಡಿಬಿಡೋರು ಹುಡುಗರುಗಳು. ಬಟ್ ಅನ್ಫಾರ್ಚುನೇಟ್ಲಿ ಆ ಪ್ರೈಸ್ ರೇಂಜಲ್ಲಿ ಗಾಡಿ ಇಲ್ಲ. 0 to 100 ಮಾಡೋಣ.
ಪೀಸ್ಫುಲ್ಲು. ಇದಕ್ಕಿಂತ ಬೇಕಾ? ಸ್ಟ್ರೀಟ್ ಟ್ರಿಪ್ಪಲ್ಲಿ ಅವರೇಜ್ ಹೊಡೆಯೋ ಸ್ಪೀಡ್ ಹೊಡಿದು ಇದು ಟಾಪ್ ಎಂಡು. ದಿಸ್ ಬೈಕ್ ನಿಮಗೆ ಏನು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅದು ಟಾಪ್ ಎಂಡ್ ಡೆವಿಲ್ ಇದು ಅಂತ ಅನ್ಬೋದು. ಸ್ಟಾಕಲ್ಲೇ ಅಷ್ಟು ಹೊಡೆದಿದ್ದೀವಿ. ಸ್ವಲ್ಪ ಟ್ಯೂನ್ ನೋಡಿದ್ರೆ ನಿಮ್ಗೆ ಆರಾಮಾಗಿ 250 ಪೀಸಾಗಿ ಹೊಡೆಯುತ್ತೆ ಗಾಡಿ. ಸೊ ಮಿರರ್ಸು ತುಂಬ ವೈಡ್ ಆಗಿದೆ, ನಿಮಗೆ ಕ್ಲಿಯರ್ ವಿಸಿಬಿಲಿಟಿ, ಏನು ತೊಂದರೆ ಇಲ್ಲ. ಬಟ್ ನೀವೇನಾರು ಸಿಟಿಲಿ ಓಡಿಸ್ತೀರಾ ಅಂದರೆ ಪಕ್ಕ ಅದು ತುಂಬ ಸ್ಟ್ಯಾಂಡ್ಔಟ್ ಆಗಿರುತ್ತೆ ಆಚೆ. ಸೊ ಹುಷಾರಾಗಿ ಓಡಿಸ್ಬೇಕು, ಇಲ್ಲ ಅಂದರೆ ವೈಬ್ರೇಷನ್ಸ್ ಎಲ್ಲ ಏನು ತುಂಬ ಅನ್ಸಲ್ಲ ನಿಮಗೆ. ಮಿರರ್ಸ್ ಏನು ತುಂಬ ಬಸಿ ಅಂತ ಅನ್ಸಲ್ಲ. ಟಾಕಿಂಗ್ ಅಬೌಟ್ ವೈಬ್ರೇಷನ್ಸ್, ಗಾಡಿನೂ ಅಷ್ಟೇ. ನೀವು ಹೇಳ್ತಾ ಇದ್ದೀನಿ ನೋಡಿ, ಈ RPM ಅಲ್ಲಿ ನೀವೇನಾರು ಓಡಿಸಿದ್ರೆ, ಇವನ್ ಗೇರ್ ಡೌನ್ ಮಾಡಿ ನೀವು ಹೇಳಿದ್ರೆ ಹೈ RPM ಅಲ್ಲೂ ಅಷ್ಟೇ ನಿಮಗೆ ವೈಬ್ರೇಷನ್ಸ್ ಏನು ಅನ್ಸೋದೇ ಇಲ್ಲ. ಒನ್ ಆಫ್ ದ ಸ್ಮೂತೆಸ್ಟ್ ಬೈಕ್ ಔಟ್ ದೇರ್. ಲೋ ಸ್ಪೀಡ್ಸಲ್ಲೂ ನಿಮ್ಗೆ ಏನು ವೈಬ್ರೇಷನ್ಸ್ ಅಂತ ಅನ್ಸಲ್ಲ. ಇಲ್ಲ ಒಂದು ಪಾಯಿಂಟ್ ಒಂಚೂರು ನಿಮಗೆ ಈ ಟ್ಯಾಂಕ್ ಇದೆಯಲ್ಲ, ಈ ಪೋರ್ಷನು ನೀವು ಅಪ್ ಮಾಡಿದರೆ ಟ್ಯಾಂಕ್ನ ಎಕ್ಸಲ್ಲಿ, ಅವಾಗ ಒಂಚೂರು ನಿಮಗೆ ವೈಬ್ರೇಷನ್ಸು ಫೀಲ್ ಆಗ್ಬೋದು. ಎಲ್ಲೋ ಒಂದೊಂದು ಕಡೆ ಬಿಟ್ಟರೆ, ಇಲ್ಲಾಂದರೆ ನಿಮ್ಗೆ ಏನು ಅನ್ಸಲ್ಲ ವೈಬ್ರೇಷನ್ಸು ಜಾಸ್ತಿ. ಅದರಲ್ಲೂ ನೀವು ಹೈಯರ್ ಗೇರ್ಸ್ಗೆ ಹೋದ್ರಂತೂ ನಿಮ್ಗೆ ಏನು ಅನ್ಸಲ್ಲ, ಫುಲ್ಲು ಸ್ಮೂತು ಆರಾಮಾಗಿ ಹೋಗ್ಬೋದು ಗಾಡಿ, ಪೀಸ್ಫುಲ್ ಆಗಿದೆ ಅಂತ ಅನ್ಬೋದು. ಸ್ಟಾಕ್ ಎಕ್ಸಾಸ್ಟಲ್ಲೇ ಈ ಥರ ಇದೆ. ನೀವು ಆಫ್ಟರ್ ಮಾರ್ಕೆಟ್ ಹಾಕಿದ್ರೆ ಹೆಂಗೆ ಸೌಂಡ್ ಬರ್ಬೋದು ಅಂತ ಇಮ್ಯಾಜಿನ್ ಮಾಡ್ತಾ ಇದ್ದೀನಿ ನಾನು. ಈ ಗಾಡೀಲಿ ಮೇಯ್ನ್ ಏನು ಗೊತ್ತಾ ಮಿಸ್ಸಿಂಗು? ಕ್ವಿಕ್ ಶಿಫ್ಟರ್ ಗುರು, ಕ್ವಿಕ್ ಶಿಫ್ಟರ್. ಇದಕ್ಕೆ ಕ್ವಿಕ್ ಶಿಫ್ಟರ್ ಬೇಕೇ ಬೇಕು ಆ್ಯಕ್ಚುಲಿ. ಅವಾಗ ಇನ್ನೂ ಒಳ್ಳೆ ಫನ್ ಇರುತ್ತೆ ಗಾಡಿ. ಇದು ಸಗಲಾಗಿರುತ್ತೆ, ಟ್ರಸ್ಟ್ ಮೀ. ಅಪ್ ಆ್ಯಂಡ್ ಡೌನ್ ಶಿಫ್ಟ್ಸ್ ಮಾಡ್ತಾ ನಿಮಗೆ ಕ್ವಿಕ್ ಶಿಫ್ಟರ್ ಇದು ಬಿಟ್ರೆ, ಯಾಕಂದರೆ ನಿಮಗೆ ಪವರ್ ಸಿಗೋದ ಹೈ RPM ಬ್ಯಾಂಡ್ ಅಲ್ಲ. ಅವಾಗ ಓಪನ್ ಮಾಡಿದಾಗ ನೀವು ಶಿಫ್ಟ್ ಮಾಡಿದ್ರೆ ಆ ಫೀಲು ಬೇರೆ ಥರನೇ ಇರುತ್ತೆ. ಈವನ್ ಸ್ಟಾಕಲ್ಲೂ ನಿಮಗೆ ಎಕ್ಸಾಸ್ಟ್ ನೋಟು ಇನ್ಲೈನ್ದು ಸಖತ್ ಚೆನ್ನಾಗಿದೆ, ನಾಟ್ ಬ್ಯಾಡ್. ಬಿಕಾಸ್ ಕೆಲವು ಗಾಡಿಗಳು ಇನ್ಲೈನ್ 4 ಇದ್ರೂ ನಿಮಗೆ ಸ್ಟಾಕಲ್ಲಿ ಸೌಂಡೇ ಕೇಳಲ್ಲ. ಆ ಲೆಕ್ಕಕ್ಕೆ ಇದರಲ್ಲಿ ಸೌಂಡ್ ಚೆನ್ನಾಗಿದೆ. ಹೈ RPMಸ್ಗೆ ಹೋದಷ್ಟು ಏನು ಗೊತ್ತಾ, ಇನ್ನೂ ಸ್ಕ್ರೀಮ್ ಮಾಡುತ್ತೆ ಗಾಡಿ. ಸೊ ಇದು ಜಾಸ್ತಿ RPM ಬ್ಯಾಂಡ್ ಹೊಡೆಯೋದ್ರಿಂದ ಸಿಗುರು. ಟ್ರ್ಯಾಕ್ ಹೋಗ್ಬೇಕಂದ್ರೆ ಟೈರ್ ಚೇಂಜ್ ಆಗಬೇಕು. ನಿಮಗೆ 4RR ತೊಗೊಂಡ್ಬಿಟ್ರೆ ಕ್ವಿಕ್ ಶಿಫ್ಟರ್ ಎಲ್ಲ ಆಲ್ರೆಡಿ ಕೊಟ್ಟಿರ್ತಾನಿಲ್ಲ ಅಂದರೆ ಅದನ್ನು ಆ್ಯಡ್ ಮಾಡಬೇಕು. ಅದು ಬಿಟ್ಟರೆ ಟ್ರ್ಯಾಕು ಓಡಿಸ್ಬೋದು. ಬಟ್ ಆಸ್ ಐ ಮೆನ್ಷನ್ಡ್ ಅಲ್ಲ, ನಿಮಗೆ ರೈಡಿಂಗ್ ಪೋಸ್ಚರು ತುಂಬ ಕಮಿಟೆಡ್ ಆಗಿಲ್ಲ. ಇದು ಆ್ಯಕ್ಚುಲ್ ಆಗಿ ರಿಲ್ಯಾಕ್ಸ್ಡ್ ಆಗೇ ಇದೆ ಗಾಡಿದು ರೈಡಿಂಗ್ ಪೋಸ್ಚರು. ಸ್ಪೋರ್ಟ್ಸ್ ಟೂರಿಂಗ್ ಮಾಡ್ತೀರಾ, ಒಂದು ಡೇ ಎಲ್ಲಾರ ಲಾಂಗ್ ಓಡಿಸ್ತೀರಾ ಅಂದರೆ ಗಾಡಿ, ಈಗ ಏನು ಗೊತ್ತಾ, ಕೆಲವರಿಗೆ ಸ್ಪೋರ್ಟ್ಸ್ ಬೈಕೇ ಇಷ್ಟ ಆಗುತ್ತೆ. ದೇ ಡೋಂಟ್ ವಾಂಟ್ ನೇಕೆಡ್ ಅಡ್ವೆಂಚರ್, ಸ್ಪೋರ್ಟ್ಸ್ ಬೈಕ್ ಲುಕ್ಸೇ ಇಷ್ಟಪಡ್ತಾರೆ. ಕೆಲವರು ಈ ಪ್ಯಾರಲಲ್ ಟ್ವಿನ್ ಸಿಂಗಲ್ ಸಿಲಿಂಡರ್ ಥರ ನೀವು ಔಟ್ರೈಟ್ ಪವರ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಲೋ RPM ಅಲ್ಲಿ ಅಂತ ಹೇಳಿದ್ರೆ ಈ ಗಾಡಿ ನಿಮಗೆ ಅಲ್ಲ. ಸೊ ಪ್ಯಾರಲಲ್ಲು ಸಿಂಗಲಲ್ಲಿ ಅದೇ ಅಲ್ಲ ನೋಡಿ, ನಿಮಗೆ 11,000-12,000ಗೆಲ್ಲ RPM ಕಟ್ ಆಫ್ ಆಗುತ್ತೆ. ಸೊ ಯೂಶಲಿ ಏನಾಗುತ್ತೆ, ನಿಮಗೆ 5,000, 6,000, 7,000 RPM ಬ್ಯಾಂಡಿಗೆಲ್ಲ ಪವರ್ ಬರುತ್ತೆ. ಇದ್ರಲ್ಲಿ ನೋಡಿ 8,000 RPM ಅಲ್ಲಿ ಗಾಡಿ ಹಿಂಗೆ ಹೋಗ್ತಾ ಇದೆ. ಒಳ್ಳೆ 3,000, 4,000 RPM ಅಲ್ಲಿ ನೀವು ಕ್ರೂಸ್ ಮಾಡ್ದಂಗೆ ಅನ್ನಿಸ್ತಾ ಇದೆ. ಗಾಡಿ ಆ್ಯಕ್ಚುಲಿ 8,000 RPM ಅಲ್ಲಿ ಇದೆ ಗುರು. ಸೊ ಈವನ್ ಇಫ್ ಯು ಆರ್ 10,000 ಅಲ್ಲ, ನಿಮ್ಗೆ ಏನು ಅನ್ಸಲ್ಲ. 11-12 ನಿಮಗೆ ಆ ಫೀಲು ಸ್ಟಾರ್ಟ್ ಆಗುತ್ತೆ ಗಾಡಿ ಎಳಿತಾ ಇರೋದು. ಕ್ರೇಜಿ ಗಾಡಿ ಅಜೈಲ್ ಆಗಿದೆ. ಕ್ವಿಕ್ಕಾಗಿ ಡೈರೆಕ್ಷನ್ ಚೇಂಜ್ ಮಾಡ್ಬೋದು, ಕ್ಲಿಕ್ ಮಾಡ್ಬೋದು. ಗಾಡಿ ವೆಯ್ಟ್ ತುಂಬ ಅನ್ಸಲ್ಲ. ಬಟ್ ಅಗೇನ್ ಟೈರ್ಸು ನೀವು ಚೇಂಜ್ ಮಾಡಬೇಕಾಗತ್ತೆ ಟ್ರ್ಯಾಕಿಗೆಲ್ಲ ಹೋದರೆ. ಮೈಲೇಜು ನನಗನ್ಸಂಗೆ ಇದೆ ಅರೌಂಡ್ 20 ಕೊಡ್ಬೋದು, ಕನ್ಸಿಡರಿಂಗ್ ಇನ್ಲೈನ್ 4 ಸ್ಮೂತಾಗಿ ಓಡಿಸಿದ್ರೆ ನಿಮ್ಗೆ ಆರಾಮಾಗಿ 20 ಅಂತೂ ಮೋಸ ಇರೋದಿಲ್ಲ. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ರೈಡಿಂಗ್ ಸ್ಟೈಲ್. ಇವ್ರದ್ದು ಸರ್ವಿಸ್ ಇಂಟರ್ವೆಲ್ ಅಗೇನ್ 5,000 ಕಿಲೋಮೀಟರ್ಸ್ ಇಲ್ಲ 1 ಇಯರ್ ಆ ಥರ ಏನೋ ಇರುತ್ತೆ ಇಂಟರ್ವೆಲ್ಲು. ಸೊ ವಿಚ್ ಎವರ್ ಕಮ್ಸ್ ಅರ್ಲಿಯರ್. ಸೊ ಸರ್ವಿಸ್ ಟೈಮ್ಗೆ ಮಾಡಿಸಿ ಗಾಡಿನ ಚೆನ್ನಾಗಿ ಮೇಂಟೈನ್ ಮಾಡಿ. ಇಷ್ಟು ದುಡ್ಡಾಗಿ ಈ ಗಾಡಿ ತೊಗೊಳ್ತಾರೆ ಅಂದರೆ ತುಂಬ ಜನ ತೊಗೊಳ್ಳಲ್ಲ, ಕೆಲವ್ರು ತೊಗೊತಾರೆ. ಅದಕ್ಕೇನೆ ಆ್ಯಕ್ಚುಲಿ ಅವರಿಗೆ ಸೇಲ್ಸ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದ ಲೆಕ್ಕಕ್ಕೆ ಸಿಕ್ಕಲಿಲ್ಲ. ಇಲ್ಲ ನೀವು ಇವಾಗ ಪ್ರೀ ಓನ್ಡೇ ನೋಡಿ ಯೋಚನೆ ಮಾಡಿ, 11-12 ಲಕ್ಷ ನೀವು ದುಡ್ಡು ಹಾಕ್ತೀರಾ ಅಂದರೆ ಪ್ರೀ ಓನ್ ಮಾರ್ಕೆಟಲ್ಲಿ ಎಂತೆಂಥ ಗಾಡಿ ಬರುತ್ತೆ. ಸೊ ಜನ ಯೋಚನೆ ಮಾಡೋ ರೀತಿನೂ ಅದೇ ಥರ ಇರುತ್ತೆ. ಹಾಗಾಗಿ ಇದು ತುಂಬ ಜನದ ಹತ್ರ ಗಾಡಿ ಇಲ್ಲ ಆ್ಯಂಡ್ ಅಗೇನ್ ಡಿಸ್ಕಂಟಿನ್ಯೂ ಆಗಿದೆ. ಬಟ್ ಒಂಥರ ಬೇಬಿ ನಿಂಜಾ ಇದು. ಅಂದರೆ ನೀವು 650ಗೆಲ್ಲ ಕಂಪೇರ್ ಮಾಡಬೇಡಿ, ನಿಂಜಾ 650 ಈ ಥರದ ಕಂಪೇರ್ ಮಾಡಿಬಿಡಿ. ಬೇರೆನೇ ಕ್ಯಾರೆಕ್ಟರು, ಪವರು ಬೇರೆ ಥರನೇ. ನಾವು ಈಚ್ ಗೇರು ಯಾವ ಥರ ಹೊಡೆಯುತ್ತೆ ಅಂತ ನಾವು ನೋಡಿದ್ದೀವಿ. ಅರೌಂಡ್ 200 ತನಕ ನಿಮಗೆ ಪೀಸ್ಫುಲ್ಲಾಗಿ ಹೊಡೆಯುತ್ತೆ. ಆಮೇಲೆ ಇಟ್ ನೀಡ್ಸ್ ಅ ಲಿಟಲ್ ಟೈಮ್. ಬಟ್ ಸೈಕ್ ಆಗಿದೆ ಗಾಡಿ, ಪ್ಲಾಂಟೆಡ್ ಆಗಿ ಹೋಗುತ್ತೆ. ವಿಂಡ್ ಬ್ಲಾಸ್ಟು ಇದೆ ನಿಮಗೆ. ಇದು ಟಾಲ್ ವೈಸರ್ ಬರಲ್ಲ, ಶಾರ್ಟ್ ವೈಸರ್ ಇದೆ. ಇದು ಟಾಲ್ ವೈಸರ್ ಹಾಕಿದ್ರೆ ಓಕೆ, ಇಲ್ಲಾಂದರೆ ನಿಮ್ಗೆ ಆ್ಯಕ್ಚುಲಿ ವಿಂಡ್ ಬ್ಲಾಸ್ಟ್ ಡೈರೆಕ್ಟಾಗಿ ಹೊಡೆಯುತ್ತೆ.
ಎದೆ ತಲೆ ಇದೆಲ್ಲ ವಿಂಡ್ ಬ್ಲಾಸ್ಟ್ ಕ್ಲೀನಾಗಿ ಗೊತ್ತಾಗುತ್ತೆ. ಬಿಗ್ ಥ್ಯಾಂಕ್ಸ್ ಟು ರಾಹುಲ್ ಗಾಡಿ ತಂದ್ಕೊಟ್ಟಿದ್ದಕ್ಕೆ ರಿವ್ಯೂಗೆ ಅಂತ. ಸುಮಾರು ಟೈಮಿಂದ ಇದನ್ನ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಕ್ರೂಸಿಂಗ್ ಸ್ಪೀಡ್ ನೋಡ್ತೀರಾ ಅಂದರೆ ಆರಾಮಾಗಿ 170 180 ಅಲ್ಲಿ ನೀವು ಕ್ರೂಸ್ ಮಾಡ್ಬೋದು. 160+ ಅಂತ ಆರಾಮಾಗಿ ಅಂದ್ಕೊಡಿ. ಆದರೆ ನಿಮ್ಗೆ ಆ ಸ್ಪೀಡಲ್ಲಿ ಇದ್ದೀರಾ ಅಂತ ಅನ್ಸೋದೇ ಇಲ್ಲ. ಪ್ರಾಪರ್ ಹೈವೇ ಟೂರ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಸ್ಪೀಡ್ಸಲ್ಲಿ ಗಾಡಿ ಆರಾಮಾಗಿ ಹೋಗುತ್ತೆ, ಕಂಫರ್ಟಬಲಾಗಿ ಹೋಗುತ್ತೆ, ಏನು ಟೆನ್ಷನ್ ಇಲ್ಲ. ಕೆಲವು ವಿಚಾರಗಳು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು ಇದು ತುಂಬಾ ಕಮ್ಮಿ. ಸೊ ಎಲ್ಲಾದರೂ ರೋಡ್ ಚೆನ್ನಾಗಿಲ್ದೇ ಇರೋ ಕಡೆ ಓಡಿಸ್ತೀರಾ, ಹಂಪ್ಸ್ಗಳಿದೆ ಅಂತ ಹೇಳಿದಾಗ ನೀವು ಹುಷಾರಾಗಿ ಹೋಗಬೇಕು. ಪಿಲಿಯನ್ ಸೀಟು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇದೆ ನೀವೇನಾರು ಹಿಂಗೆ ಓಡಾಡ್ತೀರಾ ಸಡನ್ನಾಗಿ ಎಲ್ಲಾರ ಸಿಟಿಲಿ ಆಚೆ ಈಚೆ ಅಂದರೆ ಪೀಸ್ಫುಲ್ಲು. ಲಾಂಗ್ ರೈಡು ನೋ, ನಿಮ್ಗೆ ಆಗೋದಿಲ್ಲ. ಗಾಡಿ ನನಗೆ ಓವರ್ ಆಲ್ ಎಕ್ಸ್ಪೀರಿಯನ್ಸು ಸಗಲಾಗಿತ್ತು ಅಂತ ಅನ್ಬೋದು. ಇಷ್ಟು ದುಡ್ಡು ಕೊಡುವಾಗ ಇದು ನಮ್ಮ ಕಪ್ ಆಫ್ ಟೀನಾ ಅನ್ನೋದನ್ನು ನೋಡಬೇಕು. ನಮಗೆ ಸೆಟ್ ಆಗತ್ತಾ, ನಮ್ಮ ಲೈಕಿಂಗ್ ಥರನಾ, ಅದನ್ನು ನೋಡಿ ಡಿಸೈಡ್ ಮಾಡಬೇಕು. ನೀವು ಯಾವುದಾದ್ರೂ ಗಾಡಿ ರಿವ್ಯೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನನ್ನ ಹತ್ರ ಇಂದ ಅದನ್ನು ಕೂಡ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಬಟ್ ಅದಕ್ಕೂ ಮುಂಚೆ ಈ ಗಾಡಿ ಯಾವ ಥರ ಇತ್ತು ಗುರು ಫೀಲಿಂಗ್ ಅಂತ ತಿಳಿಸಿ. ಲೆಟ್ಸ್ ಗೋ ಡೌನ್ ಟು ದ ಏರ್. ಹಾಗೇನೆ RPM ಮೀಟ್ ಮಾಡಲ್ಲ. ಮತ್ತೆ ನೋಡಿ ಹಿಂಗಿದ್ದಾಗ ಬ್ರೇಕಿಂಗ್ ಶುಡ್ ಬಿ ಗುಡ್. ಇಲ್ಲ ನಿಮ್ಗೆ ಏನಿದ್ದು ಏನು ಯೂಸು, ಬಿಕಾಸ್ ಅವರ್ ರೋಡ್ಸ್ ಆರ್ ಅನ್ಪ್ರಿಡಿಕ್ಟಬಲ್. ಸೊ ನಿಮಗೆ ಬ್ರೇಕಿಂಗ್ ಬೈಟ್ಸು ಸಕ್ಕತ್ತಾಗಿದೆ ಗುರು ಬ್ರೇಕಿಂಗು. ಪಿಕಪ್ ಬೇಕಂದ ತಕ್ಷಣ ಗೇರ್ ಡೌನ್ ಮಾಡು ಹೇಳಿ ಅಷ್ಟೇ. ಪಿಕಪ್ ಬೇಕಂದ ತಕ್ಷಣ ಗೇರ್ ಡೌನ್ ಮಾಡಬೇಕು, ನೀವು ಹಿಡಿಬೇಕು. ವಾವ್, ಎಂತ ಫೀಲ್ ಇದೆ ಅಂದರೆ ಕರ್ತದನು ನಿಮಗೆ ಕಡಕ್ಕಾಗಿದೆ. ಕ್ರೇಜಿ ಗುರು, ಸಖತ್ತು. ಸೊ ಬಾಯ್ಸ್, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಸಿ ಯು ಗೈಸ್. ಬಾಯ್.